ಶ್ರೀ ಪಿತಾಮಹ ಪತ್ರಿಜಿಗೆ ನನ್ನ ಅನಂತ ಕೋಟಿ ವಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ನನ್ನ ಯಜಮಾನರಿಗೆ ತುಂಬ ಯಾಕಂದರೆ ನನಗೆ ಪ್ರತಿಯೊಂದು ಕೆಲಸಕ್ಕೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಅವರು. ಯಾಕಂದರೆ ನೀನು ಚೆನ್ನಾಗಿ ಧ್ಯಾನ ಮಾಡು, ನಾನು ನಿನಗೆಲ್ಲ ಮಾಡಿಕೊಡ್ತೆ ಅಂತ ಮೊದಲಿಂದನೂ ತುಂಬ ಸಪೋರ್ಟ್ ಕೊಟ್ಟರು. ಇಂಥ ಗಂಡನ ಪಡೀಲಿಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೇನೆ. ಇವತ್ತಿಗೂ ಕೂಡ ಅವರು ನನಗೆ ಜೋರಾಗಿ ಕೂಡ ಒಂದು ಗದರಿಸಲಿಲ್ಲ. ಏನೋ ಒಂದು ಅಮೌಂಟಲ್ಲೂ ಹೆಚ್ಚು ಕಮ್ಮಿ ಆದ್ರೂ ನೀನು ಮಾಡು ಅನ್ನೋದು ಒಂದೇ ಭರವಸೆ ನನಗೆ ಅವ್ರು ಕೊಟ್ಟಿರೋದು. ನನಗೆ ಏನೋ ಇದೆಲ್ಲ ನನಗೆ ಪ್ರಕೃತಿ ಮಾತೆ ನೀಡಿದ ವರ. ಹಾಗೆ ಅತ್ತೆನೂ ಕೂಡ ತುಂಬ ಚೆನ್ನಾಗಿ ನನಗೆ ವರ್ಕಲ್ಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ತಾಯಿಗಿಂತ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ನಾನು ನಿಜ ಹೇಳ್ತೀನಿ, ನಾನು ಕೋಪದಲ್ಲಿ ಅವ್ರಿಗೆ ತುಂಬ ಸಲ ಬೈದಿದ್ದೇನೆ. ಹೀಗೆ ಆದ್ರೂ ಅವ್ರು ಯಾವುದೇ ಮನಸ್ಸಲ್ಲಿ ಇಟ್ಕೊಳ್ಳದೆ ಬೆಳಿಗ್ಗೆ ಬೇಗ ಬಂದು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆ ನಾನು ಏನೂ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ, ನಿಜವಾಗ್ಲೂ ಹೇಳಬೇಕಂದ್ರೆ ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಏನಂದರೆ ಭಾಗ್ಯ ಮೇಡಮ್ ಕೂಡ ಹಾಗೆ, ನೀನು ಮಾಡಮ್ಮ ಅಂತ ನನಗೆ ಬ್ಯಾಕ್ ಬೋನ್ ಥರ. ಪ್ರತಿದಿನ ಏನೋ ಒಂದು ಡೌಟ್ ಬಂದರೂ ಕೂಡ ನಾನು ಅವ್ರಿಗೆ ಕಾಲ್ ಮಾಡ್ತಾಯಿದ್ದೆ. ಮೇಡಮ್ ಈ ರೀತಿ ಅಂದಾಗ, ಇಲ್ಲಮ್ಮ ಏನು ಮಾಡಬೇಡ, ಭಯ ಬೀಳಬೇಡ, ಎಲ್ಲ ನಿನ್ನ ಯಜಮಾನ್ರು ಏನು ಹೇಳ್ತಾರೋ ಹಾಗೆ ಕೇಳು ಅಷ್ಟೇ ಅವರು ನನಗೆ ಹೇಳಿರೋದು. ನನಗೆ ಏನೇ ಒಂದು ಡೌಟ್ ಬಂದರೂ ನಾನು ಅವ್ರ ಹತ್ರ ಕೇಳಿ ಮಾಹಿತಿ ತೊಗೊಂಡೇ ಮಾಡಿದ್ದೇನೆ. ಬಟ್ ನೀವೆಲ್ಲ ಬಂದು ಇಲ್ಲಿ ಕೂತಿರಿದ್ರೆ ನನಗೆ ತುಂಬ ಖುಷಿ ಆಯಿತು. ನನ್ನ ಕೆಲಸ ಚೆನ್ನಾಗಿ ಮಾಡಿದ್ದೇನೆ ಅನ್ನಿಸ್ತಾ ಇದೆ. ನೀವೆಲ್ಲ ಧ್ಯಾನಿಗಳಾಗಿ ಆನಂದವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನನ್ನ ಊರಲ್ಲಿ ಪಿರಮಿಡ್ ತರಬೇಕು ಅನ್ನೋದೇ ನನ್ನ ದೊಡ್ಡ ಸಂಕಲ್ಪ ಆಗಿತ್ತು. ನಾನು ಹೇಗೆ ನನ್ನ ಮನಸ್ಸು ಖಿನ್ನತೆಗೆ ಹೋಗಿತ್ತು. ನಾನು ನಿಜ ಹೇಳಬೇಕಂದ್ರೆ ಒಂದು 5 ವರ್ಷ ಸಂಸಾರ ಮಾಡಿದ್ದೆ. ಬಟ್ ಅದು ನಿಜವಾದ ಸಂಸಾರನೇ ಅಲ್ಲ. ತುಂಬ ಯಜಮಾನ್ರಿಗೆ ತೊಂದರೆ ಕೊಟ್ಟಿದ್ದೆ ನಾನು. ಅದಕ್ಕೂ ಮೊದಲು ಅವ್ರಿಗೆ ಕಣ್ಣಲ್ಲೆಲ್ಲ ನೀರು ಬಡಿಸು, ಅವ್ರಿಗೆ ತುಂಬ ತೊಂದರೆ ಕೊಡ್ತಾಯಿದ್ದೆ. ಈಗ ಒಂದು 3 ವರ್ಷ ನಮ್ಮದು ಹ್ಯಾಪಿ ಸಂಸಾರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ, ಧ್ಯಾನದಿಂದ. ಅದು ಯಾಕಂದರೆ ಅವರು ತುಂಬ ಒಳ್ಳೆ ನಂಗೆ ಚೆನ್ನಾಗಿ ನೋಡ್ಕೊಳ್ತಾಯಿದ್ರು. ಬಟ್ ನಾನು ತುಂಬ ಕಿರಿಕಿರಿ ಕೊಡ್ತಾಯಿದ್ದೆ. ಅವರು ಯಾವಾಗ ನನ್ನಲ್ಲಿ ಬದಲಾವಣೆ ನೋಡಿದ್ರು ಆವಾಗಲೇ ಅವರು ಇಲ್ಲ ನೀನು ಧ್ಯಾನ ಮಾಡು. ಅವರು ಕೂಡ ನೀನು ನನ್ನ ಕೈಲಿ ಮಾಡಿಸ್ಲಿಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಿದ್ರು. ಯಾವಾಗ ನನ್ನಲ್ಲಿ ಬದಲಾವಣೆ ನೋಡಿದಾಗ ಅವರು ಕೂಡ ಎಂಥ ಬ್ಯುಸಿ ವರ್ಕ್ ಇದ್ರೂ ಧ್ಯಾನ ಮಾಡ್ತಾರೆ. ಅದು ನನಗೆ ತುಂಬ ಖುಷಿಯ ವಿಚಾರ. ಮತ್ತು ಏನೇ ಅಂದರೆ ಎಷ್ಟು ಅಮೌಂಟಲ್ಲಿ ಶಾರ್ಟೇಜ್ ಬರಲಿ, ಇಲ್ಲ ನೀನು ಮಾಡು ಅದು ಒಂದು ನನಗೆ ತುಂಬ ಧೈರ್ಯ ಕೊಟ್ಟಿದ್ದು ವಿಷಯ. ಅಂದರೆ ಏನೇ ಖರ್ಚು ಬಂದ್ರೂ ನಾನು ಮಾಡ್ತೀನಿ ಅನ್ನೋದೊಂದು ಭರವಸೆ ನನಗೆ ಧ್ಯಾನದ ಮೂಲಕ ನನಗೆ ಸಿಕ್ತು. ಮಾಸ್ಟರ್ಸ್ ಎಲ್ಲ ಮೆಸೇಜ್ ಕೊಟ್ಟರು. ಒಂದಿನ ಹೀಗೆ ಕೂತಿದ್ದೆ, ನನಗೆ ಶಿವೋಹಂ ಪಿರಾಮಿಡ್ಗೆ ಹೆಸರು ಬೇಕಂತ. ಪತ್ರಿಜಿ ಸರ್ ನೇರವಾಗಿ ಧ್ಯಾನಕ್ಕೆ ಬಂದು ಶಿವೋಹಂ ಅಂತ ಅವ್ರು ಬರ್ತನೇ ಹೆಸರು ತೊಗೊಂಡು ಬಂದರು, ಈ ರೀತಿ ಹೆಸರು ಇಡಬೇಕು ಅಂತ. ಅದನ್ನು ನಾನು ಮೇಡಮ್ಗೆ ಶೇರ್ ಮಾಡಿ ಆ ದಿನ ಸಿಹಿ ಮಾಡಿ ನಾವೆಲ್ಲ ತಿಂದ್ವಿ. ಬಟ್ ಆದರೆ ನೀವೆಲ್ಲರೂ ಯಾರ್ಯಾರು ಬಂದಿರೋ ನಿಮ್ಮ ಹೆಂಡತಿಗಳಿಗೆ ಹೇಳಿ, ನಿಮ್ಮ ಹೆಂಡತಿಯರನ್ನೆಲ್ಲರೂ ಕಳಿಸಿ ಪ್ಲೀಸ್. ನನಗೆ ಈ ವಿಷಯದಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿ ಧ್ಯಾನ ಮಾಡಿ ನೀವೆಲ್ಲ ಆನಂದವಾಗಿರಿ. ನಾನು 100 ಹ್ಯಾಪಿ ಆಗಿರಬೇಕು ಅನ್ನೋದೇ ನನ್ನ ಆಶಯ. ಥ್ಯಾಂಕ್ ಯು ಸೋ ಮಚ್. ಧ್ಯಾನಕ್ಕೆ ಬಂದಮೇಲೆ ತುಂಬ ಚೇಂಜ್ ಆಗಿದೆ ದೀಪ ಅವರು. ಅದಕ್ಕೆ ಅವ್ರಿಗೆ ತುಂಬ ಸಪೋರ್ಟ್ ಕೊಟ್ಟಿದ್ದೀನಿ. ಆಗಲ್ಲ, ಧ್ಯಾನಕ್ಕೆ ಬಂದಮೇಲೆ ತುಂಬ ಚೇಂಜ್ ಆಗಿದ್ಲು. ಮಕ್ಕಳು ಕೂಡ ಧ್ಯಾನಕ್ಕೆ ಬಂದಮೇಲೆ 3 ವರ್ಷ ಆಯಿತು. ಹಾಸ್ಪಿಟ್ಲ್ ಮೆಟ್ಲಿನೂ ಹತ್ತಲಿಲ್ಲ. ಎಂಥ ಆರೋಗ್ಯದಲ್ಲಿದ್ದರೂ ಅವರು ಧ್ಯಾನದಲ್ಲೇ ಉಚ್ಚಾರ ಮಾಡ್ಕೊಳ್ತಿದ್ದಾರೆ. 3 ವರ್ಷ ಆಯಿತು. ಜ್ವರ ಥಂಡಿ ಏನೇ ಬಂದರೂ ಅವರು ಧ್ಯಾನ ಮಾಡೇ ಗುಣ ಆಗ್ತಾರೆ. ಅದರಿಂದ ತುಂಬ ಚೇಂಜ್ ಆಗಿದೆ ಧ್ಯಾನಕ್ಕೆ ಬಂದಮೇಲೆ. ಮತ್ತು ನಾ ಧ್ಯಾನ ಬಂದಮೇಲೆ ತುಂಬ ಬದಲಾವಣೆ ಅದೇ. ಈ ಥರ ಮಾಡೋದಿಲ್ಲ ಅಂತಿದ್ರು, ಆದರೆ ಸಪೋರ್ಟ್ ಮಾಡಿದವರು ದೀಪ. ಅವಳಿಗೂ ತುಂಬ ಸಪೋರ್ಟ್ ಆಗಿದೆ. ಬಂದವ್ರಿಗೆಲ್ಲ ಧನ್ಯವಾದಗಳು. ಖುಷಿ ಆಗ್ತಿದೆ ಮೇಡಮ್.
ವೆಂಕಟರಮಣ. ಆದರೆ ನನ್ನ ಮಗಳು ಮಾಡಿದಂಥ ಸಾಧನೆ ನಮಗೆ ಅದರಿಂದ ನಾವು ಕಲಿಬೇಕಾಗ್ತು. ಎಷ್ಟೇ ಕಷ್ಟ ಅದು ನನ್ನ ಮಗಳು ಒಂದು ಮಗ ಇದ್ದಂಗೆ. ನಮ್ಮ ಹೆಸರು ದುರ್ಗಮ್ಮ ಅಂದಿ. ಅಂದ್ರೆ ನಮ್ಮ ಸೊಸೆ ಮೊದಲಿಂದ ತುಂಬ ಕಷ್ಟ ತಂದಿತ್ತು. ಅದ್ರ ಮೇಲೆ ಜ್ಞಾನ ಮಾಡಿದ್ರು ಒಳ್ಳೇದಾಯ್ತು. ನಿಜ ಅದು ಹೇಳುತ್ತೆ ಎಲ್ಲ ನಿಜನ ಸಹಿ. ತುಂಬ ಆಸತ್ರಿ ಮಕ್ಕಳು ಓದ್ತಿರು ಅದರಿಂದ ಎಲ್ಲ ಕೈದಾಗ್ತಂತ. ಹೌದು, ಅದು ಹೇಳೋದು ಯಾವುದು ಸುಳ್ಳಲ್ಲ, ಎಲ್ಲ ಹೌದು ಸರ್. ಎಲ್ಲ ನೀವು ಜ್ಞಾನ ಮಾಡಿ ಒಳ್ಳೇದಾಗಿ ಮಗ. ಹೌದು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.